ಏನು ಹೇಳ್ತೀರಾ? ಕಾರ್ಗಿಲ್ ವಿಜಯೋತ್ಸವನ ಒಂದು ಕಡೆ ದೇಶದ ಸಂತೋಷವನ್ನು ಆಚರಿಸ್ತಕ್ಕಂಥ ದಿನ, ಅದರ ಜೊತೆಗೆ ನಮ್ಮ ದೇಶ ಕಾಯ್ತಕ್ಕಂಥ ಸೈನಿಕರನ್ನು ಕಳೆದುಕೊಂಡಂಥ ಅದು 70-80 ದಿನಗಳ ಅವಧಿಯೂ ಸಹಿತ ಒಂದು ದುಃಖದ ದಿನವಂತ ಹೇಳ್ಬೋದು. ಆ ಒಂದು ಕಾರ್ಗಿಲ್ ಯುದ್ಧ ಒಂದು ಕಡೆ ಪಾಪಿ ಪಾಕಿಸ್ತಾನ ಮೇಲ್ಗಡೆ ನಿಂತು ನಮ್ಮ ಸೈನಿಕರ ಮೇಲೆ ಬಾಂಬ್ ಮುಖಾಂತರ ವೈಪನ್ ಮುಖಾಂತರ ವಾಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸೈನಿಕರು ತಮ್ಮ ಜೀವದ ಹಂಗನ್ನು ತೊಗೆದು ಆಗೂ ಸೈನಿಕರು ತಮ್ಮ ಜೀವವನ್ನು ಭಾರತ ದೇಶಕ್ಕೆ ಮುಡುಪಾಗಿಟ್ಟು ಸಾವಿರಾರು ಜನ ತಮ್ಮ ಶರೀರದ ಅವಯವಗಳನ್ನು ಕಳೆದುಕೊಂಡು ದೇಶದ ಆಸ್ತಿಯನ್ನು ಉಳಿಸಿ ದೇಶಕ್ಕೆ ತಮ್ಮದೇ ಆದಂಥ ವಿಜಯೋತ್ಸವ ಕೊಟ್ಟಂಥ ಆ ಎಲ್ಲ ಮಹಾನ್ ಸೈನಿಕರನ್ನು ಆ ಯುದ್ಧದಲ್ಲಿ ಪಾಲ್ಗೊಂಡಂಥ ಸೈನಿಕ ಆವತ್ತಿನ ದಿನಮಾನದ ಮಾನ್ಯ ಶ್ರೀಯುತ ವಾಜಪೇಯಿ ಅವ್ರನ್ನ ಸಹಿತ ಇವತ್ತು ನೆನೆಸ್ತಕ್ಕಂಥದ್ದು. ಜೊತೆಗೆ ಅವಾಗೆಲ್ಲ ಆ ಕುಟುಂಬಕ್ಕೆ ಯಾವ ತಮ್ಮ ತಂದೆಯನ್ನು ಗಂಡಂದನ್ನು ಮಗನ್ನ ಕಳೆದುಕೊಂಡಂಥ ಕುಟುಂಬಕ್ಕೆ ದೇವರು ಒಳ್ಳೆಯ ಶಾಂತಿಯನ್ನು ಕೊಡಲಿ, ಜೊತೆಗೆ ಆ ಕುಟುಂಬಕ್ಕೆ ಒಳ್ಳೆಯದಾಗಲಿ, ದೇಶಕ್ಕೆ ಅಂತ ಸೈನಿಕ ಕೊಡುಗೆ ನಮ್ಮ ತಾಯಿಯಿಂದ ಇನ್ನೂ ಹೆಚ್ಚಿನ ಸೈನಿಕರನ್ನು ಕೊಡುವಂತಾಗಲಿ ಅಂಥೇಳಿ ಇವತ್ತು ವಿಜಯೋತ್ಸವನ ಆಚರಿಸೋ ಜೊತೆಗೆ ದುಃಖವನ್ನು ಸಹಿತ ನಾವು ಮಾಡ್ಕೊಳ್ತಕ್ಕಂಥ ಇವತ್ತು ಕಾರ್ಗಿಲ್ ವಿಜಯೋತ್ಸವಕ್ಕೆ ಎಲ್ಲರಿಗೂ ಶುಭಾಶಯ ಸಹಿತ ಸಲ್ಲಿಸ್ತೀವಿ. ಸರ್, ನಿಮಗೆ ತುಂಬಾ ಆತ್ಮೀಯರಾದಂಥ ಪ್ರಹ್ಲಾದ್ ಜೋಶಿ ಅವರು ಶಿಕ್ಷಣ ದಿನನಾಗಿದ್ದಾರೆ ಸರ್ ಕೇಂದ್ರದಲ್ಲಿ, ಏನು ಹೇಳ್ತೀರಂತ? ಇವತ್ತು ನೀಟ್ನಲ್ಲಿ ಆದಂಥ ಘಟನೆ ಒಂದು ನೋವಿನ ಘಟನೆ. ಅದೇ ಹೋರಾಟವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ಒಂದು ಕಡೆ ಯಶಾಶಿಕೆ ಇದೆ ಅನ್ನೋ ಜೊತೆ ಅದಕ್ಕೆ ಹಿನ್ನೆಲೆ ಭಾರತ ದೇಶದ ದ್ರೋಹಿಗಳು ಸಹಿತ ಆ ಮಕ್ಕಳನ್ನ ಬೇಗ ಕಾಣಂದ ಹಿನ್ನೆಲೆಯಲ್ಲಿ ಮಾಡಿ ಒಂದು ದಂಗೆ ನೆನೆಸ್ತಕ್ಕಂಥ ಕೆಲಸ ಭಾರತ ದೇಶದಲ್ಲಿ ನಡೀತಾ ಇತ್ತು. ಇದನ್ನೆಲ್ಲ ಆಯಿತು ಒಳ್ಳೆಯ ಮಂತ್ರಿಗಳು, ಅವು ಶಿಕ್ಷಣ ಸಚಿವ ಅಂತ ಇವತ್ತು ನಿನ್ನೆ ಆ ಮಕ್ಕಳ ನೋವನ್ನು ನೋಡಿ ಇವತ್ತು ರಾಜೀನಾಮೆಯನ್ನು ಕೊಡ್ತಕ್ಕಂಥ ಕೆಲಸ, ಜೊತೆಗೆ ದೇಶದಲ್ಲಿ ದಂಗೆ ಆಗ್ಬಾರ್ದು ಅಂತ ತಿಳ್ಕೊಂಡು ರಾಜೀನಾಮೆ ಕೊಡ್ತಕ್ಕಂಥ ಕೆಲಸ. ಅದಕ್ಕೆ ನಮ್ಮ ಹುಬ್ಬಳ್ಳಿಯ ಸಂಸದರು ಈಗಾಗಲೇ ಕೇಂದ್ರ ಸಚಿವ ಅಂತ ಪ್ರಹ್ಲಾದ್ ಜೋಶಿಗೆ ಜವಾಬ್ದಾರಿ ಕೊಟ್ಟಿದಾಗ ಒಳ್ಳೆಯ ಯಶಸ್ವಿಯನ್ನು ಮಾಡ್ತಕ್ಕಂಥ ಕೆಲಸನ ಜೋಶಿಯವ್ರು ಮಾಡ್ತಾಗ ಅವಾಗ ಮಾನ್ಯ ಮೋದಿಯವ್ರ ಮುಖಂಡತ್ವದಲ್ಲಿ, ಅಮಿತ್ ಶಾ ಮುಖಂಡತ್ವದಲ್ಲಿ, ಜೋಶಿಯವ್ರ ಮುಖಂಡತ್ವದಲ್ಲಿ ಶಿಕ್ಷಣ ನಮ್ಮ ಭಾಳ ದಿನದ ಬೇಡಿಕೆ ಇದೆ. ಒನ್ ನೇಷನ್ ಒನ್ ಎಜುಕೇಷನ್ ಅಂತಕ್ಕಂಥ. ಆದರೆ ನಮ್ಮ ಹಿಂದಿನ BJP ಸರ್ಕಾರ ಆ ಒಂದು ಕಾಯ್ದೆಯನ್ನು ಒಪ್ಪಿತ್ತು. ಬರ್ತಕ್ಕಂಥ ದಿನಮಾನದಲ್ಲಿ ಒಂದು ದೇಶ ಒಂದು ಶಿಕ್ಷಣ ಅಂತಕ್ಕಂಥ ನೀತಿ ಆದಷ್ಟು ಬೇಗ ಜಾರಿಗೆ ಬರಲಿ ಅಂತೇಳಿ ಮಾನ್ಯ ಜೋಶಿಯವ್ರನ್ನ ಕೇಳ್ತಕ್ಕಂಥ ಕೆಲಸ ಮಾಡ್ತಾ ಹೋಗಿ ಒಳ್ಳೆಯದು ಮಾಡಿ ಒಳ್ಳೆಯ ಅವಕಾಶಕ್ಕೆ ಯಶಸ್ವಿಯಾದಂಥ ಶಿಕ್ಷಣ ವ್ಯವಸ್ಥೆ ಬಳಸ್ತಕ್ಕಂಥ ಕೆಲಸ ಆಗಲಿ.